ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ವೆಸ್ಟ್ಮೆಂಟ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ದುಡ್ಡು, ಈ ಎರಡು ಅಕ್ಷರಗಳ ಪದದ ಸುತ್ತಲೇ ಈ ಪ್ರಪಂಚವೇ ತಿರುಗುತ್ತಿದೆ. ಕೆಲವರಿಗೆ ದುಡ್ಡು ತುಂಬ ಸುಲಭ, ಅದು ಅವರ ಹಿಂದೆ ನಾಯಿ ಮರಿ ಥರ ಓಡುತ್ತದೆ. ಆದರೆ ಇನ್ನು ಕೆಲವರಿಗೆ ದುಡ್ಡು ಅಂದರೆ ಕೈಗೆ ಸಿಗದ ದ್ರಾಕ್ಷಿ, ಒಂದು ಮರುಭೂಮಿ ಇದ್ದ ಹಾಗೆ. ಏಕೆ ಈ ವ್ಯತ್ಯಾಸ? ದೇವರು ಕೆಲವರಿಗಷ್ಟೇ ಶ್ರೀಮಂತಿಕೆ ಬರೆದಿದ್ದಾನ, ಅಥವಾ ಅವರಿಗೆ ಎರಡು ಬ್ರೈನ್ಗಳಿದೆಯಾ? ಏನೂ ಅಲ್ಲ ಸ್ನೇಹಿತ. ನಿಜ ಏನಂದರೆ, ದುಡ್ಡು ಸಂಪಾದಿಸುವುದು ಕಷ್ಟವಲ್ಲ. ಅದು ಕಷ್ಟ ಅಂತ ನೀನು ನಂಬಿದ್ದೀಯಾ, ಅದೇ ನಿನ್ನ ದೊಡ್ಡ ಸಮಸ್ಯೆ. ಚಿಕ್ಕಂದಿನಿಂದ ನಮಗೆ ಏನು ಕಲಿಸಿದ್ದಾರೆ? ಕಷ್ಟಪಟ್ಟರೆ ಮಾತ್ರ ದುಡ್ಡು ಬರುತ್ತದೆ, ಬೆವರು ಸುರಿಸಿದ್ರೆ ಮಾತ್ರ ಹಣ ಸಿಗುತ್ತದೆ, ದುಡ್ಡು ಮರಗಳಲ್ಲಿ ಬೆಳೆಯುತ್ತದೆಯಾ? ಹೀಗೆ ನಮ್ಮ ಮೆದುಳಿಗೆ ಒಂದು ತಪ್ಪು ಪ್ರೋಗ್ರಾಮಿಂಗ್ ಮಾಡಿಬಿಟ್ಟಿದ್ದಾರೆ. ಅದರ ಪರಿಣಾಮ ಏನು? ನಾವು ದುಡ್ಡನ್ನೇ ಒಂದು ದೊಡ್ಡ ಯುದ್ಧ, ಒಂದು ರಾಕ್ಷಸ ಎಂದು ನೋಡ್ತಾ ಶುರು ಮಾಡಿದ್ದೀವಿ. ನೀನು ಯಾವಾಗ ಒಂದು ಕೆಲಸವನ್ನು ಕಷ್ಟ ಅಂತ ಭಾವಿಸುತ್ತೀಯೋ, ನಿನ್ನ ಬ್ರೈನು ಅದರ ಪರಿಹಾರ ಹುಡುಕೋದು ಬಿಡುತ್ತದೆ, ಸಾಕುಗಳನ್ನು ಮಾತ್ರ ಹುಡುಕಲು ಶುರು ಮಾಡುತ್ತದೆ. ಇಂದು ನಾಗೇಶ್ ಕತೆ ಕೇಳೋಣ. ನಾಗೇಶ್ ಒಬ್ಬ 2 ವೀಲರ್ ಮೆಕ್ಯಾನಿಕ್ಕು. ಆ ಊರಿನಲ್ಲಿ ಯಾವ ಬೈಕ್ ಕೆಟ್ಟರೂ ನಾಗೇಶ್ ಬಳಿ ಬರುತ್ತಿತ್ತು. ಅವನ ಕೈಯಲ್ಲಿ ಮ್ಯಾಜಿಕ್ ಇತ್ತು. ಹಳೆಯ ಬೈಕು ಕೂಡ ಅವನ ಕೈ ತಾಕಿದರೆ ಹೊಸ ಬೈಕಾಗಿ ಓಡುತ್ತಿತ್ತು. ಆದರೆ ಅವನ ಜೀವನ ಹಳೆ ಬೈಕಾಗಿಯೇ ಇರ್ತಾಯಿತ್ತು. ಬೆಳಗ್ಗೆ ಶಾಪ್ ತೆರೆದರೆ ರಾತ್ರಿ 10ರವರೆಗೆ ನಾನ್ ಸ್ಟಾಪ್ ಕೆಲಸ ಮಾಡ್ತಿದ್ದ, ವಿಶ್ರಾಂತಿ ಇಲ್ಲ. ಬಾಡಿ ಪೇನ್ಸು, ಬಟ್ಟೆಗಳೆಲ್ಲ ಗ್ರೀಸು. ಇಷ್ಟು ಕಷ್ಟಪಟ್ಟು ದಿನಕ್ಕೆ ಬಂದಿದ್ದು 500 ರೂಪಾಯಿಂದ 1000 ರೂಪಾಯಿ. ಅದು ಮನೆ ಬಾಡಿಗೆ, ಮಕ್ಕಳ ಫೀಸು, ಊಟಕ್ಕೂ ಸಾಲುತ್ತಿರಲಿಲ್ಲ. ನಾಗೇಶ್ ಯಾವಾಗಲೂ ಹೇಳುತ್ತಿದ್ದ, ಏನು ಜೀವನ ಗುರು, ಗಾಡಿಯಾಗಿ ಕೆಲಸ ಮಾಡ್ತಿದ್ದೀನಿ, ಆದರೆ ಕೈಯಲ್ಲಿ ಮಾತ್ರ 1 ರೂಪಾಯಿ ಉಳಿತಾ ಇಲ್ಲ. ದೇವರು ನನಗೆ ಬಡತನ ಬರೆದಿದ್ದಾನೆ ಅಂತ. ನಾಗೇಶ್ಗೆ ಒಬ್ಬ ಸ್ನೇಹಿತ ಇದ್ದ, ಅವನ ಹೆಸರು ಲಕ್ಷ್ಮೀಕಾಂತ್. ಅವನು ಓದಿನಲ್ಲಿ ನಾಗೇಶ್ಗಿಂತ ಹಿಂದೆ ಇದ್ದವನು. ಆದರೆ ಈಗ ಸಿಟಿಯಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್, ದೊಡ್ಡ ಕಾರು, ಒಳ್ಳೆ ಲೈಫ್ ಸ್ಟೈಲ್. ನಾಗೆ ಆಗಾಗ ಯೋಚಿಸುತ್ತಿದ್ದ, ಇವನು ನನ್ನಷ್ಟು ಕಷ್ಟಪಡುವುದಿಲ್ಲ, ಆದರೆ ಇವನಿಗೆ ಇಷ್ಟು ದುಡ್ಡು ಎಲ್ಲಿಂದ ಬರುತ್ತದೆ? ಒಂದಿನ ಲಕ್ಷ್ಮೀಕಾಂತ್ ನಾಗೇಶ್ ಶಾಪಿಗೆ ಬಂದ. ನಾಗೇಶ್ ಮತ್ತು ಲಕ್ಷ್ಮೀಕಾಂತ್ ತುಂಬ ಹೊತ್ತು ಮಾತನಾಡಿಕೊಂಡ್ರು. ರಾತ್ರಿ ಇಬ್ಬರು ಡಿನ್ನರ್ಗೆ ಹೋದರು. ನಾಗೇಶ್ ಕೇಳಿದ, ನಿಜ ಹೇಳಿ ಲಕ್ಷ್ಮಿ, ನೀನು ಏನು ಮಾಡ್ತಿದ್ದೀಯಾ? ನಾನು ಡೈಲಿ 14 ಗಂಟೆ ಕೆಲಸ ಮಾಡ್ತಿದ್ದೀನಿ, ಆದರೂ ಏನೂ ಸಿಗ್ತಿಲ್ಲ. ಲಕ್ಷ್ಮೀಕಾಂತ್ ನಗುತ್ತಾ ಹೇಳ್ದ, ನೀನು ಬಡವನಾಗಿರೋದಕ್ಕೆ ಕಾರಣ ಕಷ್ಟಪಡ್ತಿಲ್ಲ ಅಂತಲ್ಲ, ನೀನು ತಪ್ಪಾಗಿ ಯೋಚಿಸ್ತಿದ್ದೀಯಾ ಅಂತ. ನೀನು ದುಡ್ಡು ಸಂಪಾದಿಸುವುದು ಕಷ್ಟ ಅಂತ ನಂಬಿದ್ದೀಯ, ಅದಕ್ಕೆ ನಿನ್ನ ಬ್ರೈನ್ ಕಷ್ಟದ ಕೆಲಸಗಳನ್ನೇ ತೋರಿಸುತ್ತಿದೆ. ದುಡ್ಡು ಸಂಪಾದಿಸುವುದು ಈಸಿ, ಅದಕ್ಕೆ ಬೇಕಾಗುವುದು ಕಷ್ಟವಲ್ಲ, ಬುದ್ಧಿ. ನಾಗೇಶ್ಗೆ ಕೋಪ ಬಂತು. ಕೋಪದಿಂದ, ಇಲ್ಲಿ ಕೆಲಸ ಮಾಡಿ ನೋಡು, ನೋವೇನು ಅಂತ ಗೊತ್ತಾಗುತ್ತೆ ಅಂದ. ಲಕ್ಷ್ಮೀಕಾಂತ್ ಒಂದು ಉದಾಹರಣೆ ಕೊಟ್ಟು ಹೇಳ್ದ, ನೀನು ಒಂದು ಬೈಕ್ ರಿಪೇರಿ ಮಾಡಲು ಎಷ್ಟು ತೊಗೊಳ್ತೀಯ? 500 ರೂಪಾಯಿ ತೊಗೊಳ್ತೀನಿ. ಆ ಬೈಕ್ ಡಿಸೈನ್ ಮಾಡಿದವನು ಎಷ್ಟು ತೊಗೋಬೋದು? ಸುಮಾರು ಕೋಟಿಗಳು. ಅವನು ಒಂದು ಸಲ ಯೋಚನೆ ಮಾಡ್ದ, ಅವನ ಐಡಿಯಾಯಿಂದ ಸಾವಿರಾರು ಬೈಕ್ಗಳು ಬರುತ್ತವೆ. ನೀನು ಪ್ರತಿ ಸಲ ಕೆಲಸ ಮಾಡ್ತೀಯ, ಅವನು ಐಡಿಯಾ ಮಾರ್ತಾನೆ, ಅಂದರೆ ಅವನ ವ್ಯಾಲ್ಯೂ ಮಾರ್ತಾನೆ. ನೀನು ಟೈಮು, ನಿನ್ನ ಸಮಯ ಮಾರ್ತೀಯ. ಸಮಯಕ್ಕೆ ಲಿಮಿಟ್ ಇದೆ, ಆದರೆ ಯೋಚನೆಗೆ, ಐಡಿಯಾಸ್ಗೆ ಲಿಮಿಟ್ ಇಲ್ಲ. ನಾಗೇಶ್ ಮನಸ್ಸಿನಲ್ಲಿ ಒಂದು ಸ್ಪಾರ್ಕ್ ಹೊತ್ತಿತು. ಲಕ್ಷ್ಮೀಕಾಂತ್ ಮುಂದುವರೆದ, ನೀನು ಎಕ್ಸ್ಪರ್ಟ್ ಕಣೋ, ಆದರೆ 10 ಜನ ಕಸ್ಟಮರ್ಗಳಿಗೆ ಮಾತ್ರ ಸೀಮಿತವಾಗ್ತಿದ್ದೀಯಾ. ನಿನ್ನ ನೈಪುಣ್ಯವನ್ನು ಸಿಸ್ಟಮ್ ಮಾಡು. ಸೂಪರ್ ಬೈಕ್ ರಿಪೇರಿ ಕಲ್ತ್ಕೋ, ಜನರನ್ನು ಟ್ರೈನ್ ಮಾಡು. ನೀನು ಕೆಲಸ ಮಾಡಬೇಡ, ಮ್ಯಾನೇಜ್ ಮಾಡು. ಮೊದಲು ಇದನ್ನು ಕೇಳಿ ನಾಗೇಶ್ಗೆ ಭಯ ಆಯಿತು. ನನ್ನ ಕೈಲಾಗೋದಿಲ್ಲ ಅಂತ. ಲಕ್ಷ್ಮೀಕಾಂತ್ ಹೇಳಿದ, ಕಷ್ಟ ಕೆಲಸದಲ್ಲಿಲ್ಲ, ನಿನ್ನ ಯೋಚನೆಯಲ್ಲಿದೆ. ಆ ರಾತ್ರಿ ನಾಗೇಶ್ ನಿದ್ದೆ ಮಾಡಲಿಲ್ಲ. ಮುಂದಿನ ದಿನ ಶಾಪ್ ಮುಚ್ಚಿ ಲೈಬ್ರರಿಗೆ ಹೋದ. ಹೊಸ ಬೈಕುಗಳು, EV ಟೆಕ್ನಾಲಜಿ ಕಲಿಯಲು ಶುರು ಮಾಡಿದ. 6 ತಿಂಗಳು ತನ್ನನ್ನೇ ಅಪ್ಗ್ರೇಡ್ ಮಾಡಿಕೊಂಡ. ಶಾಪ್ ಮಾರಿಬಿಟ್ಟ, ಹೊಸ ಗ್ಯಾರೇಜ್ ತೆರೆದ, ನಾಗೇಶ್ ಸೂಪರ್ ಬೈಕ್ ಕ್ಲಿನಿಕ್. ಈಗ ನಾಗೇಶ್ ಮೆಕ್ಯಾನಿಕ್ ಅಲ್ಲ, ಒಬ್ಬ ಎಂಟರ್ಪ್ರಿನರ್. 1 ವರ್ಷದಲ್ಲಿ ಅವನ ಆದಾಯ ಲಕ್ಷಗಳಲ್ಲೂ ಹೋಯಿತು. ಲಕ್ಷ್ಮೀಕಾಂತ್ ಮತ್ತೆ ಭೇಟಿಯಾದ. ಆಗ ನಾಗೇಶ್ ಹೇಳಿದ, ಹಿಂದೆ ನಾನು ಹೊರೆ ಹೊತ್ತ ಗಾಡಿ ಇದ್ದಾಗಿದ್ದೆ, ಈಗ
ದಾರಿ ತೋರಿಸುವ ಕುದುರೆ ಆಗಿದ್ದೀನಿ. ದುಡ್ಡು ಗಾಳಿಯಲ್ಲಿದೆ, ಅದನ್ನು ಹಿಡಿಯುವ ತಂತ್ರ ಗೊತ್ತಿದ್ರೆ ಸಾಕು ಅಂತ. ಮಾರಲ್ ಆಫ್ ದಿ ಸ್ಟೋರಿ ಏನಂದ್ರೆ ಫ್ರೆಂಡ್ಸ್, ನೀನು ಸಮಯ ಮಾರ್ತೀಯ ಅಥವಾ ನಿನ್ನ ವ್ಯಾಲ್ಯೂ ಮಾರ್ತೀಯ. ಸಮಯ ಮಾರಿದ್ರೆ ನೀನು ಎಂದಿಗೂ ಶ್ರೀಮಂತನಾಗಲ್ಲ. ಮೌಲ್ಯ ಮಾರಿದ್ರೆ ಅದು 1000 ಜನರಿಗೆ ಮಾರಬಹುದು. ದುಡ್ಡು ಸಂಪಾದಿಸುವುದು ಕಷ್ಟ ಅಲ್ಲ, ಅದು ಒಂದು ಆಟ, ಅದು ಒಂದು ಸೈನ್ಸ್. ಗಾಳ ಹಾಕಿದ್ರೆ 1 ಮೀನು, ಜಾಲ ಹಾಕಿದ್ರೆ 100 ಮೀನು, ಜಾಲ ಕಂಪನಿ ಮಾಡಿದ್ರೆ 1000 ಮೀನು. ಗಾಳ ಹಾಕುವವನಾಗಬೇಡ, ಜಾಲ ಮಾಡುವವನಾಗು. ಮತ್ತೊಂದು ಮುಖ್ಯ ವಿಷಯ, ನೀನು ದುಡ್ಡು ಸಂಪಾದನೆ ಶುರು ಮಾಡಿದ ಮೇಲೆ ಅದನ್ನು ಖರ್ಚು ಮಾಡೋದೇ ಅಲ್ಲ, ಇನ್ವೆಸ್ಟ್ ಮಾಡೋದು ಕಲಿಬೇಕು. ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೂಡಿಕೆ ಮಾಡು. ಅಲ್ಲಿ ನಿನ್ನ ದುಡ್ಡು ಕಾಂಪೌಂಡಿಂಗ್ ಮೂಲಕ ಡಬಲ್ ಟ್ರಿಬಲ್ ಆಗುತ್ತದೆ. ಇದರಿಂದ ಏನಾಗುತ್ತೆ ಗೊತ್ತಾ? ನೀನು ಮಾತ್ರ ಅಲ್ಲ, ನಿನ್ನ ಮಕ್ಕಳು, ಅವರ ಮಕ್ಕಳಿಗೂ ಜನರೇಷನಲ್ ವೆಲ್ತ್ ನಿರ್ಮಿಸಬಹುದು. ನೀನು ಜೀವನವಿಡೀ ಕೆಲಸ ಮಾಡಬೇಕಾಗುವುದಿಲ್ಲ. ಒಳ್ಳೆಯ ಕಾರ್ಪಸ್ ಬಿಲ್ಡ್ ಆದಮೇಲೆ ನೀನು ನಿನ್ನ ಕುಟುಂಬದ ಜೊತೆ ಜೀವನವನ್ನು ಎಂಜಾಯ್ ಮಾಡಬಹುದು. ನಿನ್ನ ಯೋಚನೆ ಬದಲಿಸು, ನಿನ್ನ ಬದುಕು ತಾನೇ ಬದಲಾಗುತ್ತದೆ. ಆಲ್ ದಿ ಬೆಸ್ಟ್. ಜೈ ಹಿಂದ್.